ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಒಂದು ರುಚಿಕರವಾದ ತುಂಬ ರುಚಿಯಾದ ಚಟ್ನಿನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ ಚಟ್ನಿನ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಥರದ ಚಟ್ನಿ ಮಾಡಿ ಇಟ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪಿನಕಾಯಿಗಿಂತ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ಇದು. ಈ ಚಟ್ನಿನ ನೀವು ನೋಡಿ ಫ್ರೆಂಡ್ಸ್, ಚಟ್ನಿ ಹೇಗಿದೆ, ಎಷ್ಟು ಕೆಂಪಾಗಿದೆ ಅಲ್ವಾ? ನೋಡಿದ್ರೇ ತಿನ್ಬೇಕು ಅನ್ನಿಸ್ತಿದೆ. ಉಪ್ಪಿನಕಾಯಿಗೆ ಏನೂ ತೊಗೊಳ್ಳೋದೇ ಬೇಡ. ಈ ಥರ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಮತ್ತು ಸಿಹಿ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ. ಇದೆ ಅಂತ ತುಂಬ ನಾಟಿ ಸ್ಟೈಲಲ್ಲಿರುವಂಥ ಚಟ್ನಿ ಇದು. ಎಲ್ಲದರಲ್ಲೂ ಮ್ಯಾಚ್ ಆಗುತ್ತೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮುದ್ದೆ ತಿನ್ನೋರಿದ್ರೆ ಜೊತೆಗೆ. ಈ ಚಟ್ನಿ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ. ನೋಡಿ, ಈರುಳ್ಳಿನ ನಾನು ಡೈರೆಕ್ಟಾಗಿ ಗ್ಯಾಸ್ ಮೇಲೇ ಸುಡ್ತಾ ಇದ್ದೀನಿ. ಈ ಥರ ಈರುಳ್ಳಿ ಸೆಪ್ಪೆ ಎಲ್ಲ ಕರ್ರಗಾಗಬೇಕು, ಹಾಗೆ ಸುಡಬೇಕು. ಒಳಗಡೆ ಎಲ್ಲ ಫುಲ್ ಬೆಂದಿರಬೇಕು ಈರುಳ್ಳಿ ಎಲ್ಲ, ಹಾಗೆ ಸುಟ್ಕೋಬೇಕು. ನಂತರ ನಾನು ನೋಡಿ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅವನು ಕೂಡ ನೀಟಾಗಿ ತವಾ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿನ ನೀಟಾಗಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡಬೇಕು. ಇದೆಲ್ಲವನ್ನು ಕೂಡ ಏನು ಒಂಚೂರು ಎಣ್ಣೆ ಉಪಯೋಗಿಸ್ಬಾರ್ದು, ಹಾಗೆ ಸುಡಬೇಕು ನ್ಯಾಚುರಲ್ ಆಗಿ. ನಾವು ಹಳ್ಳಿ ಕಡೆ ಮಾಡೋವಂಥ ಚಟ್ನಿ ಇದು. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಇಂಥ ಚಟ್ನಿಗಳು. ನೋಡಿ ಫ್ರೆಂಡ್ಸ್, ನಂತರ ನಾನು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ನಾನು ಫ್ರೈ ಮಾಡಿದ್ದೀನಿ. ಬೆಳ್ಳುಳ್ಳಿನೂ ಫ್ರೈ ಮಾಡಿದ್ದೀನಿ, ಮೆಣಸಿನ್ಕಾಯಿ ಫ್ರೈ ಮಾಡಿದ್ದೀನಿ ಎಣ್ಣೆ ಇಲ್ಲದೇ. ಮತ್ತು ಅದೇ ಈರುಳ್ಳಿ ಸುಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಬೆಂಕಿಗೆ. ಇದನ್ನೆಲ್ಲನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಯಾಕಂತ ಅಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದಕ್ಕೆ ನೀರಲ್ಲಿ ಒಂಚೂರು ನೀರು ಹಾಕಿಬಿಟ್ಟು ನೆನೆಸಿಟ್ಟಿದ್ದೀನಿ ಮೆತ್ತಗಾಗಲಿ ಅಂತ. ಈಗ ಎಲ್ಲವನ್ನು ಕೂಡ ನಾನು ನೀಟಾಗಿ ಮಿಕ್ಸಿ ಬೌಲಲ್ಲಿ ಹಾಕಿಬಿಟ್ಟು ಎಲ್ಲದೂ ಕೂಡ ಮಿಕ್ಸಿ ಮಾಡಿದ್ದೀನಿ. ನೋಡಿ ಹೇಗಿದೆ, ತುಂಬ ಟೇಸ್ಟಿಯಾಗಿದೆ. ಏನಾದರೂ ಉದುರು ಆಯಿತು ಚಟ್ನಿ ರುಬ್ಬಬೇಕಾದ್ರೆ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ತಾ ಹೋಗಬೇಕು. ನೀರನ್ನ ಮಾತ್ರ ಹಾಕಬಾರ್ದು, ಯಾಕಂದರೆ ತುಂಬ ದಿನ ಇಟ್ಟು ತಿನ್ನೋದಲ್ವ, ಅದರಿಂದ ನೀರೇನು ಉಪಯೋಗಿಸ್ಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಎಣ್ಣೆನೇ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ನೀವು ಏನಾದರೂ ಒಗ್ಗರಣೆ ಕೊಡೋ ಹಾಗಿದ್ರೆ ಸ್ವಲ್ಪ ಅದೇ ಸಾಸಿವೆ, ಕರಿಬೇವು ಹಾಕಿಬಿಟ್ಟು ನೀವು ಕೂಡ ಒಗ್ಗರಣೆ ಕೊಟ್ಟು ತಿನ್ಬೋದು. ಇಲ್ಲ ನನಗೆ ಹಾಗೆ ತಿಂತೀನಿ ಅಂದರೆ ನಾವು ಹಾಗೇ ತಿನ್ನೋದು. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಇರಲಿ ಅಂತ ಹೇಳಿ ಒಂದು ವೀಕಿಗೆ ಆಗೋವಷ್ಟು ಚಟ್ನಿನ ಮಾಡಿ ಇಟ್ಟಿದ್ದೀನಿ. ಇದು ಫುಲ್ ವೀಕ್ ಆಗುತ್ತೆ. ನಾವು ರೊಟ್ಟಿ ಮಾಡ್ತೀವಲ್ವ, ರೊಟ್ಟಿ ಜೊತೆಗೆ ಇರಲಿ ಅಂತ ಹೇಳಿ ಮಾಡಿದ್ದೀನಿ. ಹೇಗಿದೆ ನೋಡಿ ಈ ಚಟ್ನಿ, ಶೇಂಗಾ ಚಟ್ನಿ ಮತ್ತು ಇನ್ನೊಂದು ಕರ್ಮೀನ್ ಚಟ್ನಿ. ತುಂಬ ಇಷ್ಟ ಆಗುವಂಥ ಚಟ್ನಿ ಅದು. ಈ ಎಲ್ಲ ಚಟ್ನಿಗಳು ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಚಟ್ನಿ ಅವಾಗ ಮಾಡಿ ಇಟ್ಟಿರ್ತೀನಿ ಮನೆಯಲ್ಲಿ. ನಮ್ಮ ಮನೆಯವರಿಗೂ ಕೂಡ ತುಂಬಾ ಇಷ್ಟ ಚಟ್ನಿಗಳು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಕೆಂಪಾಗಿದೆ ಮತ್ತು ಎಷ್ಟು ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಓಕೆ ಫ್ರೆಂಡ್ಸ್, ಬಾಯ್.